ಆಗಿರ್ತಕ್ಕಂಥ ಟಿಕೆಟ್ಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಯಾವ ಪಕ್ಷ ನಿಮಗೆ ಹೆಚ್ಚು ಅನ್ಯಾಯ ಮಾಡಿದೆ ಅಂತ ಅನಿಸ್ತದೆ? ನೇರವಾಗಿ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ, ಬಿ ಜೆ ಪಿಯಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಕಾರಣ ಅಂತಂದರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಪಂಚಮಸಾಲಿ ಸಮುದಾಯ ಇವತ್ತು ಬಿ ಜೆ ಪಿ 9 ಲಿಂಗಾಯತರಿಗೆ ಟಿಕೆಟನ್ನು ಕೊಟ್ಟಿದೆ. ಅದರಲ್ಲಿ ಯಾವ ಜನಸಂಖ್ಯೆ 10% ಇಲ್ಲವೋ ಅವರು 4 ಟಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ 9ರಲ್ಲಿ 4 ಟಿಕೆಟ್ ಅವ್ರು ತೆಗೆದುಕೊಂಡ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಪಂಚಮಸಾಲಿ ಸಮುದಾಯಕ್ಕೆ ಕೇವಲ ಒಂದೇ ಒಂದು ಟಿಕೆಟನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ, ನಮ್ಮ ಸಮುದಾಯವನ್ನು ಬಿ ಜೆ ಪಿ ಸಂಪೂರ್ಣವಾಗಿ ಅಲಕ್ಷ್ಯ ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅದು ಕೊಟ್ಟಿದ್ದೇ 5 ಲಿಂಗಾಯತರಿಗೆ, ಅದರಲ್ಲಿ 2 ಪ್ರಮುಖವಾಗಿ ಸ್ಥಾನಗಳನ್ನು ಪಂಚಮಸಾಲಿ ಕೊಟ್ಟಿದೆ. ಒಂದು ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲರ ಸುಪುತ್ರಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಅವರಿಗೆ, ಮತ್ತು ನಮ್ಮ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಆಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ 1 ಟಿಕೆಟನ್ನು ಕೊಟ್ಟಿದೆ. ಅಂದರೆ ಒಟ್ಟು ಒಂದು ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 2 ಪಂಚಮಸಾಲಿಗೆ ಕಾಂಗ್ರೆಸ್ ಸರ್ಕಾರ ನೀಡಿದೆ. ಆದರೆ ಕರ್ನಾಟಕದ ಬಿ ಜೆ ಪಿ, ನಾನು ರಾಷ್ಟ್ರೀಯ ಬಿ ಜೆ ಪಿಗೆ ಹೇಳೋದಿಲ್ಲ, ಆದರೆ ಕರ್ನಾಟಕದ ಬಿ ಜೆ ಪಿ ಅದು ತನ್ನ ಎಲ್ಲೇ ಒಂದು ಕಡೆಗೆ ನಮ್ಮ ಸಮುದಾಯವನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣದ ಸೀಟ್ಗಳು ಕೊಡಬೇಕಾಗಿತ್ತು. ಇವತ್ತೇನು ಹೇಳ್ತಾರೆ, ಸಮೀಕ್ಷೆ ಅಂತ ಹೇಳ್ತಾರೆ. ಈ ಸಮೀಕ್ಷೆಯ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಈ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಆಗಿರೋದು ಸಮೀಕ್ಷೆಯ ಆಧಾರದ ಮೇಲೆ ಅಲ್ಲ, ಒಂದು ಸಮುದಾಯವನ್ನು ತುಳಿಬೇಕು ಅನ್ನುವಂಥ ಆಧಾರದ ಮೇಲೆ ಅವರು ಟಿಕೆಟನ್ನು ಹಂಚಿಕೆ ಮಾಡಿರುವಂಥದ್ದು. ಈ ತುಳಿಬೇಕು ಅಂತೀರ, ಯಾರು ಈ ರೀತಿಯಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇನ್ನು ಲಿಂಗಾಯತರಲ್ಲಿ ಯಾರು ಈ ಪಕ್ಷವನ್ನು ಈ ಸದ್ಯ ಲೀಡ್ ಮಾಡ್ತಾ ಇದ್ದಾರೆ? ಅವರು ತಮ್ಮ ಸ್ವಜಾತಿಯವರಿಗೆ ಹೆಚ್ಚು ಟಿಕೆಟ್ ಕೊಡಿಸಿದ್ದಾರೆ ವಿನ ನಮ್ಮ ಸಮುದಾಯವನ್ನು ಮೊದಲಿಂದ ತುಳ್ಕೊಂಡು ಬಂದಿದ್ದಾರೆ ಅವರು. ಇನ್ನು ಮುಂದೆ ಸಮಾಜದಲ್ಲಿ ಇಲ್ಲಿವರೆಗೆ ನಾವು ಮೌನವಾಗಿದ್ದೀವಿ, ಸಹನೆಯಿಂದ ಇದ್ದೀವಿ. ಇನ್ನು ಮುಂದೆ ನಾವು ಸಹನೆ ಇರಲಿಕ್ಕಾಗೋದಿಲ್ಲ. ಸಮಾಜಕ್ಕೆ ಸತ್ಯದ ಅರಿವನ್ನು ನಾವು ಮೂಡಿಸ್ಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ. ಇದು ನಮ್ಮ ಸಮುದಾಯಕ್ಕೆ ಸಂಪೂರ್ಣವಾಗಿ ಅನ್ಯಾಯ ಆಗಿದೆ ಇವತ್ತು. ಹಾಗಾಗಿ ಅವರು ಏನು ತಿಳ್ಕೊಂಡು ಬಿಡ್ತಾರೆ, ಇವ್ರು ಏನು ಮಾಡಿದ್ರು ನಮ್ಗೆ ಓಟ್ ಹಾಕ್ತಾರೆ ಅಂತ ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯನ್ನು ಕಳಿಸ್ತೀವಿ ಇನ್ನು ಮುಂದೆ. ಅದಕ್ಕಾಗಿ ಇನ್ನೂ ಅವಕಾಶ ಇದೆ ಅವರಿಗೆ. ಅವರು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೇವೆ ಸಂಬಂಧಪಟ್ಟವರಿಗೆ, ನೀವು ಇನ್ನು ಮುಂದೆ ನಮ್ಮ ಪಂಚಮಸಾಲಿ ಸಮುದಾಯವನ್ನು ತುಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯ ನಿಮಗೆ ಉತ್ತರ ಕೊಡ್ತತಿ. ಇನ್ನು ಮುಂದೆ ನಾವು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳ ಈಗಾಗಲೇ ಸಾವಿರಾರು ಜನ ಭಕ್ತರು ಫೋನ್ ಮಾಡಿ ಮೂಲಕ ಮಠಕ್ಕೆ ಬಂದು ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಬೆಳಗಾವಿ ಭಾಗದಲ್ಲಿ ಭಾಳ ದೊಡ್ಡ ಜನಸಂಖ್ಯೆ ಇರುವಂಥದ್ದು. ಬೆಳಗಾವಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಹಾವೇರಿ ಇರ್ಬೋದು, ಧಾರವಾಡ ಇರ್ಬೋದು, ಕೊಪ್ಪಳ ಇರ್ಬೋದು, ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಈ ಭಾಗದಲ್ಲಿ, ಮತ್ತು ಇನ್ಕ್ಲೂಡಿಂಗ್ ಉತ್ತರ ಕನ್ನಡ 15 ಕ್ಷೇತ್ರಗಳು ಏನು ಲೋಕಸಭಾ ಕ್ಷೇತ್ರಗಳು. ಇದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಇರುವಂಥ ಸಮುದಾಯ ಲಿಂಗಾಯತಲ್ಲಿ ಯಾವುದಾದ್ರೆ ಅದು ಪಂಚಮಸಾಲಿ ಸಮುದಾಯ. ಇದು ಜಗಜ್ಜಾಹಿರ. ಇಂಥ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡ್ತಾ ಇಲ್ಲ ಅಂತಂದರೆ ಏನರ್ಥ? ಇದು ನಿಮ್ಮ ಸಮುದಾಯಕ್ಕೆ ನೀವು 4 ಟಿಕೆಟ್ ತೊಗೋತೀರಿ. ಇದು ಭಾರತೀಯ ಜನತಾ ಪಕ್ಷ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು ಕರ್ನಾಟಕದಲ್ಲಿ ಅದು ಎಲ್ಲೇ ಒಂದು ಕಡೆಗೆ ತನ್ನ ಹಳ್ಳಿಯನ್ನು ತಪ್ಪಿದೆ, ಅದು ತಪ್ಪಿಸ್ಕೋತಾ ಇದೆ. ಅದು ಒಬ್ಬರ ಹಿಡಿತಲ್ಲಿ ಸಿಕ್ಕಿದೆ. ಅದು ಪಕ್ಷ ಅದು ಬರಬೇಕಿದು. ಹಾಗಾಗಿ ನಾವು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಅನ್ಯಾಯವನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಶೀಘ್ರವಾಗಿ ನೀವು ಮಾಡಬೇಕು. ಇನ್ನೂ ಅವಕಾಶ ಇದೆ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ. ಆ ಕಾರಣಕ್ಕಾಗಿ ನಮ್ಮ ಸಮುದಾಯಕ್ಕೆ ಇನ್ನು ಮುಂದೆ ಈ ಅನ್ಯಾಯವನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಒಂದು ಅರ್ಥದಲ್ಲಿ ವಿಶೇಷವಾಗಿ ಯಡಿಯೂರಪ್ಪ ಅಂದರೆ ಒಂದು ಲಿಂಗಾಯತ ಸಮಾಜದ ಪ್ರಶ್ನಾತೀತ ನಾಯಕರು ಅಂತಲೇ ಇತ್ತೀಚೆಗೆ ಕೆಲವು ಆ ಪಕ್ಷದಲ್ಲಿ ಕೇಳಿಬರ್ತಾವೆ. ಒಂದು ಧೃತರಾಷ್ಟ್ರನ ಪ್ರೀತಿ ಶುರುವಾಗಿದೆ ಯಡಿಯೂರಪ್ಪ ಅವರಿಗೆ ಅಂತ ಮಾತು ಕೂಡ ಕೇಳಿ ಬರ್ತಾಯಿವೆ. ಇಂಥ ಪ್ರಶ್ನಾತೀತ ನಾಯಕರೇ ಸ್ವಜಾತಿ ಅವರು ಜಾತಿಯವ್ರಿಗೆ ಹೆಚ್ಚು ಕೊಟ್ಟಿದ್ದಾರೆ ಅಂತ ನಿಮ್ಮ ಆರೋಪ? ಅದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇದೆಲ್ಲ ಅದು ಆ ಒಂದು ಕಾಲಿತ್ತದು. ಆ ಕಾಲದಲ್ಲಿ ಪ್ರಶ್ನಾತೀತ ನಾಯಕರು ಇವತ್ತೆಲ್ಲರೂ ಪ್ರಶ್ನೆಗೆ ಒಳಗಡೆ ಆಗಲೇಬೇಕು. ಯಾರೂ ಪ್ರಶ್ನಾತೀತ ನಾಯಕರು ಇಲ್ಲವೇ ಇಲ್ಲ. ಹಾಗಾಗಿ ಅವರಿಗೆ ತಮ್ಮ ಸ್ವಜಾತಿಯ ಪ್ರೇಮ ಹೆಚ್ಚಾಗಿದೆ, ಅದು ಕುರುಡ ಪ್ರೀತಿ ಹೆಚ್ಚಾಗಿದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿರೋದ್ರಿಂದ ಈ ಅನ್ಯಾಯವನ್ನು ಜನಗಳು ಬಂದು ನಮಗೆ ಬೆಳಗಾವಿಯಿಂದ, ಹಾವೇರಿಯಿಂದ, ಎಲ್ಲ ಕಡೆಯಿಂದ ಭಕ್ತರು ಬರ್ತಾಯಿದ್ದಾರೆ. ಈಗ ನಮ್ಗೆ 100 ಫೋನ್ಗಳು ಮಾಡ್ತಾ ಇದ್ದಾರೆ. ಅವ್ರು ನಾವೇನು ಉತ್ತರ ಕೊಡಬೇಕು? ಮೇಲ್ನೋಟಕ್ಕೆ ಹೇಳ್ತಾರೆ. ನಾವು ಈ ಟಿಕೆಟ್ ಹಂಚೋಕ್ಕೆ ಪೂರ್ವದಲ್ಲಿ ಕೂಡ ಅವರೆಲ್ಲ ಫೋನ್ ಮಾಡಿದಾಗ, ಇವತ್ತೇನು ನೀವು ಪ್ರಶ್ನಾತೀತ ನಾಯಕರು ಕೂಡ ನಮಗೆ ಫೋನ್ ಮಾಡಿದ್ರು. ಈ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಈಗಾಗಲೇ ಯಾರು ಬಿ ಜೆ ಪಿಯಿಂದ ಟಿಕೆಟ್ ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ನಮಗೆ ಮಠಕ್ಕೆ ಬರಬೇಕು, ನೀವು ಆಶೀರ್ವಾದ ಪಡಿಬೇಕು ಅಂತೇಳಿ ನಾವು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಕಾರಣ ಅಂತಂದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಜನಗಳ ಹತ್ರ ಏನು ಹೇಳಬೇಕು ನಾವು? ಅದಕ್ಕೆ ಈಗ ನಾವು ಪ್ರತಿ ಜಿಲ್ಲೆಯಲ್ಲಿ
ಪ್ರತಿ ಕ್ಷೇತ್ರವಾರು ಅಲ್ಲಿ ಹೋಗಿ ಅಲ್ಲಿ ಸಭೆಯನ್ನು ನಡೆಸಿ ಇವರಿಗೆ ತಕ್ಕ ನಮ್ಮ ಸಮುದಾಯ ಇರುವಂಥ ಅನ್ಯಾಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತೀವಿ ನಾವು.